ಮಧುಗಿರಿಯಲ್ಲಿ ಪ್ರಾಚೀನ ಕಾಲದ ಹಲವು ಕಲ್ಯಾಣಿಗಳನ್ನು ಖಾಸಗಿಯವರು ಒತ್ತುವರಿ ಮಾಡಿ ಭೂಗತ ಮಾಡಿರುವುದು ನೋವಿನ ಸಂಗತಿ. ನಿವೃತ್ತ ಇತಿಹಾಸ ಪ್ರಾಚಾರ್ಯ ಮರಿಬಸಪ್ಪ ಕಳವಳ. ತುಮಕೂರು ಜಿಲ್ಲೆ ಕಂಡ ಖ್ಯಾತ ಇತಿಹಾಸ ತಜ್ಞ ಹಾಗೂ ನಿವೃತ್ತ ಐತಿಹಾಸಿಕ ಪ್ರಾಚಾರ್ಯ ಮರಿಬಸಪ್ಪ ಅವರೊಂದಿಗೆ ಇತ್ತೀಚೆಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಅವರು ಮುಕ್ತವಾಗಿ ಸಂವಾದ ಮಾಡುವ ಸಂದರ್ಭದಲ್ಲಿ ಮಧುಗಿರಿ ನಗರದಲ್ಲಿಯೂ ಸಹ ಐತಿಹಾಸಿಕವಾಗಿ ಪ್ರಾಚೀನ ಕಾಲದ ಹಲವು ಕಲ್ಯಾಣಿಗಳು ಖಾಸಗಿಯವರು ಒತ್ತುವರಿ ಮಾಡಿ ವಿವಿಧ ವಾಣಿಜ್ಯ ಕೆಲಸಗಳ ಬಳಕೆಗಾಗಿ ಒತ್ತುವರಿ ಮಾಡಿದ್ದಾರೆ. ಇವುಗಳನ್ನು ಮತ್ತೆ ಪುರಾತನಗೊಳಿಸಿ ಅವುಗಳನ್ನು ಸಂರಕ್ಷಣೆ ಮಾಡಬೇಕಿದೆ. ಆದ್ದರಿಂದ ಅದರ ಪರ ನಿಲ್ಲುವ ಬದ್ಧತೆಯ ಹೋರಾಟಗಳು ಅವಶ್ಯಕತೆಗಳು ಇವೆ ಎಂದು ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಶಿಕ್ಷಕರು ಸಹ ಈ ವಿಷಯಕ್ಕೆ ತಕ್ಕಂತೆ ಪೂರಕವಾಗಿ ಮಾತನಾಡಿರುವುದು ಸ್ಪಷ್ಟವಾಗಿದೆ. ಈಗ ಮರಿಬಸಪ್ಪನವರು ಅಂದ್ರೆ ಮೂಲತಃ ಇತಿಹಾಸ ಪ್ರಾಚಾರ್ಯರು. ಸಾಕಷ್ಟು ಒಂದ್ ರೀತಿ ದೇಶದಲ್ಲಿ ಮತ್ತೆ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಪ್ರಾಚ್ಯ ವಸ್ತು ಇಲಾಖೆ ಮತ್ತೆ ಪುರಾತತ್ವ ಇಲಾಖೆಗೆ ಸಂಬಂಧಿಸಿದಂತೆ ಎಲ್ಲ ಒಂದ್ ಕಡೆ ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂತ ಸಾಕಷ್ಟು ಒಂದ್ ರೀತಿ ದೇವಾಲಯಗಳು ಮತ್ತೆ ಸ್ಮಾರಕಗಳು ಅಭಿವೃದ್ಧಿ ಆಗಿದ್ದಾವೆ, ಸ್ವಲ್ಪ ಪ್ರಾಶಸ್ತಿಕಿದಾವೆ. ಆದರೆ ಎಲ್ಲ ಒಂದ್ ಕಡೆ ಸಾಕಷ್ಟು ಸ್ಮಾರಕಗಳು ಇವತ್ತು ಸಹ ಶಿಥಿಲ ಆಗಿದಾವೆ, ನಿಧಿಗಳರ ಆಸೆಗೆ ತುತ್ತಾಗಿದ್ದಾವೆ, ಮತ್ತೆ ಸ್ಮಾರಕಗಳು ನಶಿಸಿ ಹೋಗ್ತವೆ. ಇಂತಹ ಸಂದರ್ಭದಲ್ಲಿ ತಾವು ಇತಿಹಾಸ ತಜ್ಞರು ಯಾಕೆ ಒಂದ್ ರೀತಿ ಪ್ರಾಚ್ಯ ವಸ್ತು ಇಲಾಖೆ ಪುರಾತತ್ವ ಇಲಾಖೆ ಆ ಒಂದು ತಳಮಟ್ಟದ ಪ್ರತಿಯೊಂದು ಗ್ರಾಮೀಣ ಮಟ್ಟದ ಇತಿಹಾಸದ ಗತವೈಭವನ ಹೇಳ್ತಕ್ಕಂತ ಸ್ಮಾರಕಗಳ ರಕ್ಷಣೆಗಳನ್ನು ಮಾಡೋದಕ್ಕೆ ಯಾಕೆ ವಿಫಲ ಆಗಿದೆ? ಬಹುಶಃ ವ್ಯವಸ್ಥೆಯಲ್ಲಿನ ಲೋಪಗಳಿರ್ಬೋದು, ಅನುದಾನದ ಕೊರತೆ ಇರ್ಬೋದು, ಅಥವಾ ಮಾಡಬೇಕು ಎಂಬ ಛಲವುಳ್ಳ ಅಧಿಕಾರಿಗಳ ಬೌದ್ಧಿಕ ಕೊರತೆ ಇರ್ಬೋದು. ಈಗ ಉದಾಹರಣೆಗೆ ಎಸಿ ಉಮಾ ಮಹಾದೇವನ್ ಅಂತ ಇದ್ರು ಮಧುಗಿರಿ ತಾಲೂಕಿನಲ್ಲಿ. ಅವರು ಈಗ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ. ಅವರು ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದಾಗ ಭೂಗತದಲ್ಲಿ ಭೂಮಿಯಲ್ಲಿ ಒಳಗಡೆ ಉದಿಗೆ ಹೋದ ಅನೇಕ ಕಲ್ಯಾಣಿಗಳನ್ನ ಹೊರಗಡೆ ತಂದ್ರು. ಎಲ್ಲಿ? ಮಧುಗಿರಿ ಹೆಡ್ ಕ್ವಾರ್ಟರ್ ನಲ್ಲಿ. ಓಕೆ, ಹೆಡ್ ಕ್ವಾರ್ಟರ್ ನಲ್ಲಿ. ಅದ್ರಲ್ಲಿ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿದ್ದೆ. ಓಕೆ. ಅವ್ರಿಗೆ ಕನ್ನಡ ಅಷ್ಟಾಗಿ ಸ್ಪಷ್ಟವಾಗಿ ಮಾತಾಡಕ್ ಗೊತ್ತಿಲ್ಲ. ಮಾತಾಡೋದು ಮತ್ತು ಸಂಭಾಷಣೆಯನ್ನ ಕಲಿಸಕ್ಕೆ ಅವ್ರ ಮನೆಗೆ ಹೋಗ್ತಾ ಇದ್ದೆ ನಾನು, ಅಸಿಸ್ಟೆಂಟ್ ಕಮಿಷನರ್ ಮನೆ. ಆಗ ಅವ್ರಿಗೆ ಗಮನಕ್ಕೆ ತಂದ್ವಿ, ಈ ರೀತಿ ಇತಿಹಾಸದ ಕಾಲಗರ್ಭದಲ್ಲಿ ಉದುಗಿ ಹೋದಂತ ಅನೇಕ ಐತಿಹಾಸಿಕ ಸ್ಮಾರಕಗಳು ಭೂಮಿಯಲ್ಲಿ ಅಡಗಿದಾವೆ. ಅವನ್ನು ತೆಗೆಯುವ ಕಾರ್ಯ ನೀವು ಕೈಗೆತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಪ್ರಜಾಪ್ರಗತಿಯಲ್ಲಿ ಒಂದು ಲೇಖನವನ್ನು ಬಾರದೆ, ಕಲ್ಯಾಣಿಗಳ ಕರ್ಮ ಕಥೆ ಅಂತ. ಅದು ಬಿತ್ತರ ಆಯ್ತು. ನಮ್ಮ ಪ್ರಜಾಪ್ರಗತಿ ನಾಗಣ್ಣವರು ಬಹುಶಃ ನಾವು ಇವತ್ತು ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಅವರು ಒಬ್ರು ಕಾರಣಕರ್ತರು. ಅವ್ರಿಗೆ ನಾವು ಧನ್ಯವಾದಗಳನ್ನ ಅರ್ಪಿಸ್ಬೇಕು. ಮದುವೆ ಇತಿಹಾಸ ಬೆಳಕಿಗೆ ಬರೋದಕ್ಕೂ ನಮ್ಮ ನಾಗಣ್ಣವರೇ ಕಾರಣ. ಯಾಕೆಂದ್ರೆ ಅವ್ರ ಪತ್ರಿಕೆಗಳಲ್ಲಿ ವೈಡ್ ಪ್ರಚಾರ ನೀಡಿದ್ರು, ಪಬ್ಲಿಸಿಟಿ ಕೊಟ್ರು, ಪ್ರೋತ್ಸಾಹ ಕೊಟ್ರು, ಬೆಂಬಲ ಕೊಟ್ರು. ಅದರಿಂದ ಅಲ್ಲಿ ಅರ್ಸಯ್ಯನ ಕಲ್ಯಾಣಿ, ಜನ್ನಯ್ಯನ ಕಲ್ಯಾಣಿ ಅಂತ ಇದಾವೆ. ಅವೆರಡು ಈಗ ಕಾಣ್ತವೆ. ಸುತ್ತಲೂ ಅಚ್ಚುಕಟ್ಟು ಮಾಡಿ ಅದೆಲ್ಲವನ್ನು ಹೂಳೆತ್ಸಿ ಮುಚ್ಚಿ ಹೋಗಿದ್ದಂತ ಕಲ್ಯಾಣಿಗಳನ್ನು ಹೊರಗಡೆ ತೆಗೆದಂತ ಕೀರ್ತಿ ಎಸಿ ಉಮಾ ಮಹಾದೇವನ್ ಮತ್ತು ಅಲ್ಲಿನ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಕಲಾರಂಗ ಇವುಗಳಿಗೆ ಸೇರ್ಬೇಕು. ಬಹುಶಃ ಅವರೆಲ್ಲರೂ ಬೆಂಬಲವಾಗಿ ನಿಂತ್ಕೊಂಡ್ರು. ಆದ್ರೆ ನಾನು ಪರಿಷತ್ತಿನ ಅಧ್ಯಕ್ಷನಾಗಿ ಪೂರ್ಣ ಪ್ರಮಾಣವಾಗಿ ಹೋರಾಟ ಮಾಡಿ ಅನೇಕ ಸ್ಮಾರಕಗಳನ್ನು ಹೊರಗಡೆ ತಂದ್ವಿ. ಅಷ್ಟೇ ವಿರೋಧ ಕಟ್ಕೊಂಡ್ರಿ. ಅವಾಗ ವಿರೋಧ ಸಹಜ. ಅಧಿಕಾರ ಇತ್ತು, ಕೆಲಸ ಕಾರ್ಯ ಮಾಡ್ಬೇಕಾದಾಗ ನಮ್ಮ ಮುನ್ನುಗ್ಗುವಿಕೆಯನ್ನು ವಿರೋಧಿಸೋರು ಇರ್ತಾರೆ, ಅಥವಾ ನಮ್ಮ ನಿರ್ದಿಷ್ಟವಾದಂತಹ ಸ್ಪಷ್ಟ ನೇರ ನಿರ್ಧಾರಗಳು ವಿರೋಧ ಆಗ್ತವೆ. ಅದು ಸಹಜ ಅಲ್ಲ. ಇವಾಗೂ ಸಹ ಕೆಲವು ಇವಾಗೂ ಸಹ ಕಲ್ಯಾಣಿ ಮೇಲೆ ಏನೋ ಇದ್ ಮಾಡಿದ್ದಾರೆ, ಸಾಕಷ್ಟು ಅಭಿವೃದ್ಧಿ ಚಟುವಟಿಕೆಗಳು ಮಾಡಿದ್ದಾರೆ, ಸಾಕಷ್ಟು ಪೆಟ್ರೋಲ್ ಬಂಕ್ಗಳು ನಿರ್ಮಾಣ ಮಾಡಿದಾವೆ ಅಂತ ಹೇಳ್ಬಿಟ್ಟು. ಹೌದು. ಮಧುಗಿರಿಯಲ್ಲಿ ಇದು ಸರ್ಕಲ್ ಇದೆಯಲ್ಲ, ಅದು ಸರ್ಕಲ್ ಅಂದ್ರೆ ಕೆಳಗಡೆಗೆ ಬರ್ತಾ ಅಲ್ಲಿ ಒಂದು ಪೆಟ್ರೋಲ್ ಬ್ಯಾಂಕ್ ಐತಲ್ಲ, ಅದ್ರ ಈಗಲೂ ಸಿಗುತ್ತೆ, ಸಿಗುತ್ತೆ. ಆ ಕಲ್ಯಾಣಿ ಮೇಲೆ ಇದ್ ಮಾಡ್ಬಿಟ್ಟು ಆ ಒಂದು ಪೆಟ್ರೋಲ್ ಬ್ಯಾಂಕ್ ವಿಚಾರಕ್ಕೆ ಟ್ರಾನ್ಸ್ಫರ್ ಆಗಿ ಹೋಗಿದ್ದು. ಆದ್ರೆ ಅವ್ರ ಪರವಾಗಿ ನಾವು ಸ್ಟ್ರೈಕ್ ಮಾಡಿದ್ವಿ. ಅವ್ರನ್ನ ಸಾಗರಕ್ಕೆ ವರ್ಗಾವಣೆ ಮಾಡಿದ್ರು. ಇವಾಗೂ ಸಹ ಹಂಗೆ ಇದೆ. ಈಗಲೂ ಇದಾವೆ. ಯಾಕೆ ಧ್ವನಿ ಎತ್ತಿಲ್ಲ ಯಾರು? ಧ್ವನಿ ಹೋರಾಟಗಾರರ ಕೊರತೆ ಇದೆ. ರಾಜಕೀಯ ವ್ಯಕ್ತಿಗಳ ಪ್ರಭಾವಕ್ಕೆ ಸಿಕ್ಕಿ ಅವರ ಕೈಗೊಂಬೆಗಳಾಗಿರ್ತಾರೆ. ತಮ್ಮ ಕೆಲಸಗಳ ಕಾರ್ಯಗಳ ಸ್ವಾರ್ಥಕ್ಕಾಗಿ ಐತಿಹಾಸಿಕ ಸ್ಮಾರಕಗಳನ್ನ ಬಲಿ ಕೊಡಕ್ಕೆ ಏನಂತೆ ಅಷ್ಟೊಂದು ಪ್ರಭಾವಿ ಇರ್ತಾರೆ ಅಲ್ಲ. ಟ್ರಾನ್ಸ್ಫರ್ ಮಾಡಿಸೋದು ಬಿಟ್ರು ಮಾಡೋ ಅಧಿಕಾರ ಎಲ್ಲರಿಗೂ ಇರ್ತೈತೆ, ಮಾಡಿಸ್ತಾರೆ. ಹೌದು, ಅವಾಗಿದ್ದೇ ಹಾಗೆ. ಒಟ್ಟಾರೆ ಈ ರೀತಿ ಸಾಕಷ್ಟು ಇತಿಹಾಸದ ಒಂದ್ ರೀತಿ ಸ್ಮಾರಕಗಳು ಇದಾವೆ, ಭೂಗತವಾಗಿವೆ. ಮುಡಿಗೇಸಿಯ ಪಕ್ಕದಲ್ಲಿ ಒಂದು ಗಂಡಿ ದಿಬ್ಬ ಅಂತ ಇದೆ, ಅಲ್ಲಿ ಬೆಟ್ಟದಲ್ಲಿ ಮುದುಗಿ ಹೋಗಿದ್ದಾವೆ. ಅವುಗಳನ್ನ ಸಂಶೋಧನೆ ಮಾಡಕ್ಕೆ ಯಾರು ರೆಡಿ ಇಲ್ಲ. ಒಂದು ಕಾಲದಲ್ಲಿ ಹೈದರಾಲಿ ಅಲ್ಲಿ
ಹಾಗಾಗಿದ್ದವನು ಮುಂದೆ ಮೈಸೂರಿನ ಅರಸನಾಗಿ ಮೆರೀತಾನೆ. ಓಕೆ. ಆ ವ್ಯಕ್ತಿ ಶಿರದಿಂದ ಮಧುಗಿರಿಗೆ ಬಂದು ಮಲ್ಲರಾಜನ ಮನೆಯಲ್ಲಿದ್ದ. ಅಲ್ಲಿ ಐತಿಹಾಸಿಕ ವಿಚಾರಗಳಿವೆ, ಕೃತಿಗಳಲ್ಲಿದ್ದಾವೆ. ಚಾಮರಾಜನ ಒಡೆಯರ ವಂಶಾವಳಿ ರತ್ನಾಕರ ಪುಟ ಸಂಖ್ಯೆ 111ರಲ್ಲಿ ಇದು ದಾಖಲಾಗಿದೆ. ಅರಮನೆಯ ದಾಖಲೆಗಳಲ್ಲಿದೆ. ಅಂತ ವ್ಯಕ್ತಿ ಹುಟ್ಟಿ ಬೆಳೆದಂತ ಪ್ರದೇಶ ಅದು. ಅದೇ ಒಂದು ಭೋಗ್ಯದ ಭೂಮಿಯನ್ನಾಗಿ ನಮ್ಮ ಟಿಪ್ಪು ಸುಲ್ತಾನ ಮಾಡ್ಕೊಂತಾನೆ. ಟಿಪ್ಪು ಸುಲ್ತಾನ ಯಾವ ಭೂಮಿಯಲ್ಲಿ, ಯಾವ ಪುಣ್ಯ ಭೂಮಿಯಲ್ಲಿ, ಮಧುಗಿರಿಯಲ್ಲಿ ಮಲ್ಲರಾಜನ ಮನೆಯಲ್ಲಿದ್ದಂತ ಹೈದರಾಲಿ ಮುಂದೆ ಆತ ಮೈಸೂರಿನ ದಳವಾಯಿಯಾಗಿ ಹೋಗ್ತಾನೆ ಅಲ್ಲಿಗೆ. ಅಲ್ಲಿ ಒಂದು ಪ್ರಮುಖ ಉದ್ದೇಶ ಇರ್ಕಂತಾನೆ. ಅಲ್ಲೇ ಟಿಪ್ಪು ಸುಲ್ತಾನು ತನ್ನ ಪ್ರಾಬಲ್ಯಕ್ಕೆ ಬಂದು ತಂದೆಯ ನಂತರ ಮತ್ತೆ ಅದೇ ಮಧುಗಿರಿ ಮೇಲೆ ದಾಳಿ ಮಾಡ್ತಾರೆ. ಈ ಐತಿಹಾಸಿಕವಾಗಿ ಬಹಳ ಮಹತ್ವವನ್ನು ಪಡೆದಂತ ಐತಿಹಾಸಿಕ ನಗರ ಮಧುಗಿರಿ ಅದು ಐತಿಹಾಸಿಕವಾಗಿ ಬೆಳೆಯಲೇ ಇಲ್ಲ. ಸಾಕಷ್ಟು ಸಮರ ಇವಾಗ ಭೂಗತ ಆಗಿದ್ದಾವೆ. ಭೂಗತ ಆಗಿದ್ದಾವೆ, ಮುಚ್ಚೋಗಿದ್ದಾವೆ. ಅದು ಭೂಮಿಯಲ್ಲಿ ತನ್ನ ಇತಿಹಾಸದ ಸಂಶೋಧಕರು ಏನ್ ಮಾಡ್ತಾವ್ರೆ? ಇತಿಹಾಸ ಸಂಶೋಧಕರು ಪಾಪ, ಈಗ ನಾನು ಸಂಶೋಧನೆ ಮಾಡ್ಬೇಕು, ನಾನು ಕೋಲ್ಗುದ್ದಿ ತಗೊಂಡು ಹೋಗಬೇಕಾಗತ್ತಾ? ಅಥವಾ ಯಾವ್ದೋ ಒಂದು ಲೇಖನ ಬರೀಬಹುದು. ಲೇಖನ ಬರೆದ ತಕ್ಷಣ ಅದು ಮ್ಯಾಲೆ ಎದ್ದು ಬರುತ್ತಾ? ಅಲ್ಲಿನ ನಾಯಕತ್ವ, ಅಲ್ಲಿರೋವನ್ನ ಹೊರಗಡೆ ತೆಗೆದು ಸಾಂಸ್ಕೃತಿಕ ಐತಿಹಾಸಿಕ ವಿಚಾರಗಳನ್ನ ಪರಿಚಯ ಮಾಡುವಂತ ನಾಯಕತ್ವ ಬೇಕಲ್ಲಿ. ಅಲ್ವಾ? ನಾಯಕತ್ವ ಕೊರತೆ ಇದೆ, ಬೌದ್ಧಿಕ ಕೊರತೆ ಇಲ್ಲ. ಬೌದ್ಧಿಕವಾಗಿ ಬೆಂಬಲಿಸುವಂತ ಜನ ಇದ್ದಾರೆ, ಬೌದ್ಧಿಕವಾಗಿ ಮಾರ್ಗದರ್ಶನ ಮಾಡುವಂತ ಜನ ಇದ್ದಾರೆ. ಆ ಮಾರ್ಗದರ್ಶಕರ ಅವಶ್ಯಕತೆ ಇಲ್ಲ. ಅವ್ರನ್ನ ಕಟ್ಕೊಂಡು ಅವ್ರಿಗೇನು ಆಗ್ಬೇಕಾಗುವುದಿಲ್ಲ ಅಲ್ವರ. ಅದರಿಂದ ಅವ್ರು ಏನ್ ಮಾಡ್ತೇವೆ, ಅಲ್ಲೇ ಭೂಗರ್ಭದಲ್ಲಿ ಉಳ್ಕೊಂಡಿದ್ದಾರೆ. ಮರಿಬಸಪ್ಪನವರು ಸರ್ಕಾರಿ ಸೇವೆ ಯಶಸ್ವಿಯಾಗಿ ಮುಗಿಸ್ತಾರೆ. ಒಟ್ಟಾರೆ ಇನ್ನಾದ್ರೂ ಕಣ್ಮರೆಯಾದ ಕಲ್ಯಾಣಿಗಳನ್ನ ಮತ್ತೆ ಪುನರುತ್ಥಾನ ಮಾಡಿ ಅವುಗಳನ್ನ ಸಂರಕ್ಷಣೆ ಮಾಡುವ ಕೆಲಸವಾಗುವುದೇ ಎಂಬುದನ್ನು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಬಾಸವರಾಜು, ಭಾರತ ವೈಭವ ನ್ಯೂಸ್, ತುಮಕೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.